ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಎಸ್, ನೆನ್ನೆ ವ್ಲಾಗಲ್ಲಿ ಹುಷಾರಿರಲಿಲ್ಲ. 2 ದಿನದ ವ್ಲಾಗ್ನ ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ, ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೆನ್ನೆ ಸಂಜೆ ಕ್ಲಿನಿಕ್ ಹೋಗಿದ್ದೆ. ಸ್ವಲ್ಪ ಬೆಟರ್, ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ತೀರಾ ಹುಷಾರಾಗಿದ್ದೀನಿ ಅಂತೇನಿಲ್ಲ, ಒಳಗಡೆ ಇನ್ನೂ ಜ್ವರ ಇದೆ. ಬಟ್ ನಿನ್ನೆ ಹೋಲಿಸ್ಕೊಂಡ್ರೆ ಇವತ್ತಿಗೆ ಒಂಚೂರು ಬೆಟರು. ಸೊ ಇವಾಗ ಮನೆಗೆ ಬಂದೆ ಗೈಸ್. 7:30 ಬಂದು ಹಾಫ್ ಆನ್ ಅವರ್ ಆಯಿತು. ಅಲ್ಲೇ 7:10 ಬಂದೆ. ಹಾಫ್ ಆನ್ ಅವರ್ ಆಗಿದೆ. ಈಗ ಸದ್ಯಕ್ಕೆ ನಮ್ಮ ಮನೆ ಕಿಚನ್ ಪರಿಸ್ಥಿತಿ ನೋಡಿ ಹೆಂಗಿದೆ. ಹಿಂಗಿದೆ. ಇವತ್ತು ಕಡಿಮೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಇರುತ್ತೆ. ಈಗ ಸದ್ಯಕ್ಕೆ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ. ಅಡುಗೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸದ್ಯಕ್ಕೆ ಏನು ಬೇರೆ ಕೆಲಸ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಆದರೆ ಇವಾಗ ಹಾಕ್ತೀನಿ, ಇಲ್ಲಾಂದರೆ ಬೆಳಗ್ಗೆ ಎಲ್ಲ ತುಂಬಿರ್ತೀನಿ. ಬೆಳಗ್ಗೆ ಎದ್ದು ಆನ್ ಮಾಡ್ತೀನಿ. ಮತ್ತು ನಿಮಗೆ ಸ್ಯಾರಿ ಕಲೆಕ್ಷನ್ನು, ಡ್ರೆಸ್ ಕಲೆಕ್ಷನ್ನ ತೋರಿಸ್ತೀನಿ ಬನ್ನಿ. ಇಲ್ಲಿದೆ ಸದ್ಯಕ್ಕೆ, ಇಲ್ಲಿಟ್ಟಿದ್ದೀನಿ. ಮುಂಚೆ ಇಲ್ಲಿಟ್ಟಿದೆ ಗೈಸ್, ಇಲ್ಲಿ ಅರೇಂಜ್ ಮಾಡಿದ್ದೆ ನಾನು. ನೋಡಿ ಇಲ್ಲಿ ಇದು ಸೌತ್ ಫೇಸಿಂಗು. ಯಾಕೋ ಬಿಸ್ನೆಸ್ ಆಗ್ತಾಯಿಲ್ಲ ಅಂತ ನನಗೆ ಯಾಕೋ ಅನಿಸ್ತು ಫೀಲಿಂಗು. ಅದಕ್ಕೆ ಈಗ ಅಲ್ಲಿಟ್ಟಿದ್ದೀನಿ. ಇದು ದೇವ್ರ ಮನೆ, ಇದು ಪಕ್ಕ ಇಟ್ಟಿದ್ದೀನಿ. ನಿಮಗೆ ಆಮೇಲೆ ಇವತ್ತು ಸ್ಯಾರಿ ಕಲೆಕ್ಷನ್ ತೋರಿಸ್ತೀನಿ, ನಾಳೆ ನಿಮಗೆ ಡ್ರೆಸ್ ಕಲೆಕ್ಷನ್ನ ತೋರಿಸ್ತೀನಿ. ಒಂದೇ ದಿನ ತುಂಬ ಏನಂತಾರೆ ವ್ಲಾಗು ಲೆಂತಿ ಆಗಿಬಿಡುತ್ತೆ. ಸೊ ಫಸ್ಟು ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ. ನನ್ನ ಮಗಳು ರೋಡಲ್ಲಿ ಯಾರ್ದೋ ಮನೇಲಿ ಆಟಾಡ್ತಾಳೆ. ಅವಳು ಬಂದರೆ ಹೋಮ್ವರ್ಕ್ ಮಾಡಿಸ್ಬೇಕು. ಇವತ್ತು ಸಂಡೇ, ನಾಳೆ ಮಂಡೇ ಆಗಿರೋದ್ರಿಂದ ಅವಳಿಗೆ ಸ್ಕೂಲ್ ಇದೆ. ಸೊ ಸದ್ಯಕ್ಕೆ ಎಲ್ಲ ಕ್ಲೀನ್ ಮಾಡಿ ಕಿಚನ್ನ, ಮತ್ತು ಸದ್ಯಕ್ಕೆ ಅದೊಂದು ಸ್ಯಾರೀಸ್ ಕಲೆಕ್ಷನ್ನ ತೋರಿಸ್ತೀನಿ ಅಷ್ಟೇ ಇವತ್ತು. ಜೊತೆಗೆ ಏನು ಊಟ ತೋರಿಸಿ ವಿಡಿಯೋ ಎಂಡ್ ಮಾಡ್ತೀನಿ. ನಾಳೆ ವ್ಲಾಗಲ್ಲಿ ಡ್ರೆಸ್ ಕಲೆಕ್ಷನ್ಸ್ ಅಂದರೆ ತುಂಬ ಇದೆ ಡ್ರೆಸ್ ಕಲೆಕ್ಷನ್ನು. ಸೊ ಅದರದ್ದೇ ಒಂದು ಸಪ್ರೇಟ್ ವ್ಲಾಗ್ ಮಾಡಬೇಕು, ಒಂದೇ ವ್ಲಾಗಲ್ಲಿ ಆಗಲ್ಲ. ನಾಳೆ ಇನ್ನೂ ತರಿಸ್ತಾ ಇದ್ದೀನಿ ವೀಡಿಯೋ ಮಾಡೋದಕ್ಕೆ. ಅದೇನಾದರೂ ಬಂತು ಅಂದರೆ ಇನ್ನೂ ಸಪೋರ್ಟಿವ್ ಆಗಿರುತ್ತೆ, ಯಾಕಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡೋಣ, ನಾಳೆ ಬರ್ಬೋದು ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಕ್ಲೀನ್ ಆದಮೇಲೆ ಸಿಗ್ತೀನಿ ಗೈಸ್. ಹೋಮ್ವರ್ಕ್ ಮಾಡಿಸ್ಬಿಟ್ಟು ಆಮೇಲೆ ಸ್ಯಾರಿ ಕಲೆಕ್ಷನ್ ತೋರಿಸ್ತೀನಿ ಗೈಸ್. ಈಗ ಸದ್ಯಕ್ಕೆ ಹೋಮ್ವರ್ಕ್ ಮಾಡ್ಸೋದು ಕೂತ್ಕೊಂಡಿದ್ದೀನಿ. ಇಲ್ಲಾಂದರೆ ಪಾರಿವಾಳ ಆರೋದಂಗೆ ಆರೋಯ್ತಾರೆ ಪುರ್ರಂತ. ಒಂದಷ್ಟು ವೀಡಿಯೋ ಮಾಡಿದೆ ಗೈಸ್. ಇವಾಗ ಒಳ್ಳೆ ಕಂಟೆಂಟ್ ಇತ್ತು. ದರಿದ್ರ ಸ್ಟೋರೇಜ್ ಇಲ್ದಿರೋ ಸೇವೆ ಆಗಲಿಲ್ಲ, ಎಲ್ಲ ಡಿಲೀಟ್ ಆಗೋಗಿದೆ. ಅದೇನು ಸೇವೆ ಆಗಲಿಲ್ಲ, ಮುಂದಕ್ಕೆ ಹೋಗಲೇ ಇಲ್ಲ. ಸರಿಯಾಗಿ ಕೊಡ್ತಾ ಇದ್ದೆ. ಸದ್ಯಕ್ಕೆ ಮತ್ತೆ ಅದನ್ನು ರೀಟೇಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನಾಳೆ ವ್ಲಾಗಲ್ಲಿ ಮತ್ತೆ ಸಾರಿದು ಮುಗಿಸ್ತೀನಿ. ಹೋಮ್ವರ್ಕ್ ಮಾಡಿಬಿಟ್ಟು ಸಿಗ್ತೀನಿ. ಊಟ ಮಾಡ್ತಾ ಇದ್ದೀನಿ ಗೈಸ್. ಇವಳು ಊಟ ಮಾಡೋಕ್ಕೂ ಬಿಡಲ್ಲ ನೆಮ್ಮದಿಯಾಗಿ. ನನಗೆ ಇದೇನು ಎಲ್ಲ ಮಕ್ಕಳು ಹಿಂಗೆ ಮಾಡ್ತಾವ, ಇಲ್ಲ ಇವಳೊಬ್ಳೆ ಹಿಂಗೆ ಮಾಡ್ತಾರೋ ನನಗಂತೂ ದೇವರಣಿಗೂ ಗೊತ್ತಿಲ್ಲ. ಊಟ ಹಾಕಿದ್ರೆ ಏನಾದರೂ ಒಂದು ಶುರು ಕಿರಿಕು, ಊಟಕ್ಕೆ ಕೂತ್ಕೋಬಾರ್ದು ಅನ್ಸ್ಬಿಡುತ್ತೆ. ಅಷ್ಟು ಬೇಜಾರಾಗಿ ಮಾಡ್ಬಿಡ್ತಾಳೆ ಇವಳು. ಸದ್ಯಕ್ಕೆ ತೋರಿಸ್ತೀನಿ ರೀ. ಅನ್ನ ಬೇಳೆ ಸಾಂಬಾರು ನೋಡಿ. ತಿನ್ಬೇಕಾ ಸಾಯ್ಬೇಕಾ ಇವತ್ತರ ಗೊತ್ತಿಲ್ಲ. ನಾವು ಊಟ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಗೈಸ್ ಊಟ ಆಯಿತು. ಅನ್ನ ಸಾಂಬಾರು ತಿಂದು, ಮುದ್ದೆ ನಾನು ತಿನ್ನಲ್ಲ ಜಾಸ್ತಿ, ಯಾವಾಗ ಒಂದ್ಸತಿ ತಿಂತೀನಿ ಅಷ್ಟೇ. ಸ್ವಲ್ಪ ಪ್ರಾಬ್ಲಮ್ ಇದೆ, ಹಂಗಾಗಿ ತಿನ್ನಲ್ಲ ಮುದ್ದೆನ. ಈಗ ಮತ್ತೆ ಟೈಮ್ ಜಾಸ್ತಿ ಆಯ್ತೇನೋ, ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಜ್ವರ ಬಂದುಬಿಟ್ಟಿದೆ ಆಲ್ರೆಡಿ. ಕಣ್ಣೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ. ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಇನ್ನೊಂದು ನುಂಗ್ಬಾರ್ದಂತೆ, ಜಸ್ಟ್ ಬಾಯಲ್ಲಿ ಹಾಕೊಂಡು ಚೂ ಮಾಡೋಕ್ಕೆ ಹೇಳಿದ್ದಾರೆ. ಅದೊಂದು ತೊಗೋಬೇಕು. ಅದು ಬಿಟ್ಟು 1 ಅವರ್ ಬಿಟ್ಟು ಇನ್ನೊಂದು ಟ್ಯಾಬ್ಲೆಟ್ ತೊಗೋಬೇಕು. ಹಾಯ್ ಗೈಸ್. ಎಸ್, ಈಗ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ರೆಡಿ 10:15 ಏನಾಗಿದೆ. ಇವಳು ಇನ್ನೂ ಮಲಗಿಲ್ಲ.
ಮಲ್ಕೊ ಅಂತ ಹೇಳ್ತಾ ಇದ್ದೀನಿ. ಹೀಗೆ ಆದರೆ ಇವತ್ತು ವೀಡಿಯೋ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಸ್ಯಾರೀಸ್ ತೋರಿಸ್ತೀನಿ ನಾನು ನಿಮಗೆ. ಹೆಂಗೆ ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಾ ಇದೆಯಲ್ವ ಗೊತ್ತಾಗ್ತಾ ಇಲ್ಲ. ಬಟ್ಟೆ ಒಂದು ಬಂಡಿ ಇದೆ. ಓಕೆ, ಎಸ್, ಇದು ಒನ್ ಟೈಪ್ ಪ್ಯಾಟ್ರನ್ ಸ್ಯಾರಿ. ಎಲ್ಲ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನೇ. ಒಂದೇ ಒಂದು ಡೋಲಾ ಸಿಲ್ಕ್ ಇದೆ ಮತ್ತು 2 ಥರನೂ 3 ಥರನೂ ಫ್ಯಾನ್ಸಿ ಸ್ಯಾರೀಸ್ ಇದೆ. ಸೊ ಇದು ನಿಮಗೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಇದೆ. ಸುಮ್ಮನೆ ನಾನು ಹೆಡ್ಫೋನ್ ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ ಗೈಸ್, ವಾಯ್ಸ್ ಕೇಳಿಸೋಣ ಅಂದ್ಬಿಟ್ಟು. ಲೇಟಾಗಿದೆ, ಜೋರಾಗಿ ಮಾತಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಕ್ಕಪಕ್ಕದ ಮನೆಗೆ ಅಂತ ಹೆಡ್ಫೋನ್ ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ. ಇವಳು ಹೆಡ್ಫೋನ್ ಆಫ್ ಮಾಡೋದು ಆನ್ ಮಾಡೋದು ಮಾಡ್ತಾ ಇದ್ದಾಳೆ. ಇದಕ್ಕೆ ನಿಮಗೆ ವೈಟ್ ಬ್ಲೌಸ್ ಬರುತ್ತೆ ನೋಡಿ. ಇದು ವರ್ಕ್ ಇದೆ. ಯಾರೋ ನನ್ನ ಗೊತ್ತಿರೋರೇ ಪರಿಚಯ ಇರೋರು ಈ ಸ್ಯಾರಿ ತೊಗೊಂಡಿದ್ರು. ಇದ್ರದ್ದು ಈ ಥರ ಇದೆ ಅಲ್ವಾ ಡಿಸೈನು. ಇದು ಬ್ಯಾಕ್ ಸೈಡಲ್ಲಿ ಅದರದ್ದು ಶೇಡ್ ಕಾಣಿಸುತ್ತಲ್ವಾ ಚಮ್ಕಿದು. ಸಮೀಕ್ಷಾ ಈ ಕಡೆ ಫಸ್ಟ್ ಇಲ್ಲಿ ಕೂತ್ಕೊ ಅದು ಎಸ್ ಗೈಸ್, ಅದನ್ನ ಅವರು ಡ್ಯಾಮೇಜ್ ಆಗಿದೆ, ಶೇಡ್ ಆಗಿಬಿಟ್ಟಿದೆ ಅಂತ ನೋಡಿ. ಈ ಥರ ಹಿಂದೆಗಡೆ ಇರುತ್ತಲ್ಲ ಆ ಕಲರ್ನ ಅವರು ಸ್ಯಾರಿಗೇನು ಕಲರ್ ಆಗಿಬಿಟ್ಟಿದೆ ಅಂತ ನಿಜ ಏನು ಅಂದ್ಕೊಂಡು ಶಾಕ್ ಆಗಿ ತರಿಸ್ತೇವೆ. ನೋಡಿದ್ರೆ ಏನು ಕಲರು ಅಂತ ಕೇಳಿದ್ರೆ ಯೆಲ್ಲೋ ಕಲರ್ ಅಂತ ಇದ್ದಾರೆ. ಅದು ಚಮ್ಕಿ ಇದೆ, ಚಮ್ಕಿ ಕಲರ್ ಹಿಂದೆಗಡೆದು ಕಲರು. ಅವರು ಅದನ್ನ ಮಿಸ್ಟೇಕ್ ಮಾಡ್ಕೊಂಡು ರಿಟರ್ನ್ ಕೊಟ್ಟರು. ಸರಿ, ನಾನು ಮತ್ತೆ ಅವ್ರಿಗೇನು ಕನ್ವಿನ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಬಿಟ್ಟೆ. ಮತ್ತು ಸಾಫ್ಟ್ ಇಲ್ಲ ಅಂತ ಹೇಳಿದ್ರು. ಒಳಗಡೆ ಕವರ್ ಕೊಟ್ಟಿರ್ತಾರೆ ಫೋಲ್ಡಿಂಗಿಗೋಸ್ಕರ, ಅವ್ರು ಅದನ್ನು ನೋಡಿಲ್ಲ. ಹಿಂಗೆ ಮುಡ್ದಾಗ ರಫ್ ಅನಿಸುತ್ತೆ. ಇದು ಆ್ಯಕ್ಚುಲಿ ಕವರ್ ಇರೋದಕ್ಕೆ ಹೀಗೆ ನೋಡಬೇಕಿತ್ತು ಅವರು, ಅವಾಗ ಗೊತ್ತಾಗ್ತಾಯಿತ್ತು. ನೋಡಿಲ್ಲ, ಏನು ಮಾಡೋಕ್ಕಾಗಲ್ಲ. ತುಂಬ ಟ್ರೆಂಡಿಂಗಲ್ಲಿರೋ ಸ್ಯಾರಿ. ಇದಕ್ಕೆ ಯಾವುದೂ ರನ್ನಿಂಗ್ ಬ್ಲೌಸ್ ಏನು ಬರಲ್ಲ. ಸೊ ಸಪ್ರೇಟ್ ಬ್ಲೌಸ್, ಸ್ಯಾರಿ ರೆಡ್ ಕಲರ್ ಸ್ಯಾರಿ. ನಿಮ್ಗೆ ಅಲ್ಲೊಂದು ಸ್ವಲ್ಪ ಲೈಟ್ ರೆಡ್ ಥರ ಇದೆ, ಬಟ್ ಇದು ಡಾರ್ಕ್ ರೆಡ್. ತುಂಬ ಚೆನ್ನಾಗಿದೆ ಸ್ಯಾರಿ ನೋಡೋದಕ್ಕೆ. ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಹಂಗೆ ಕಾಣಿಸ್ತಾ ಇದೆಯಾ ಅಂತ ಗೊತ್ತಾಗ್ತಾಯಿಲ್ಲ. ಬೆಳಗ್ಗೆ ಬೇಕಾದ್ರೆ ಇನ್ನೊಂದು ಫೋಟೋ ಹಾಕ್ತೀನಿ ಇದ್ರದ್ದು. ಯಾರಾದರೂ ಬೇಕಾದರೆ DM ಮಾಡಿ ಗೈಸ್. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ಇದ್ರ ಜೊತೆ ಇದು ಪರ್ಪಲ್ ಕಲರ್. ಸೊ ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದರಲ್ಲೊಂದು ನೇವಿ ಬ್ಲೂ ಕಲರ್ ಇದೆ. 3 ಕಲರು ಇದೇ. ನಾನು ಅವ್ರಿಗೆ ಕೊರಿಯರ್ ಮಾಡಿದ್ದು. ಇದು ಯಾಕೆ ಇಷ್ಟ ಆಗಲಿಲ್ಲ ನನಗಂತೂ ಗೊತ್ತಿಲ್ಲ. ಚೆನ್ನಾಗಿದೆ ತುಂಬ. ನೆಕ್ಸ್ಟ್ ಬಂದು ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಬಾರ್ಡರ್. ಇದು ಆ್ಯಕ್ಚುಲಿ ಒರಿಜಿನಲ್ ಡೈ ಬರುತ್ತಲ್ಲ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಗೆ, ಅದೇ ಡೈನೇ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಿಮಗೆ ಈ ಕಲರಲ್ಲಿ ನನ್ನ ಹತ್ರ ಇನ್ನೊಂದು ಸ್ಯಾರಿ ಇದೆ, ಅದಕ್ಕೂ ಇದಕ್ಕೂ ವೇರಿಯೇಷನ್ ಇದೆ. ಈ ಕಲರ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ, ಒಂಥರ ಲೈಟ್ ಶೇಡು ಆ ಥರ ಅನಿಸುತ್ತೆ. ಬಟ್ ಸೆಮಿ ಮೈಸೂರು ಅಲ್ಲ, ಒರಿಜಿನಲ್ ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ಇದೇ ಥರ ನೀವು ಕಲರ್ ಬರೋದು. ಸೇಮ್ ಡೈಯಿಂಗೆ ಇದಕ್ಕೂ ಕೂಡ ಮಾಡೋದು. ಇನ್ನೊಂದು ಬರುತ್ತೆ, ಅದು ತುಂಬ ಶೈನಿಂಗ್ ಥರ ಇರುತ್ತೆ, ಬಟ್ ಅದು ಪ್ಯೂರ್ ಮೈಸೂರು ಸಿಲ್ಕ್ ಮಾಡೋವಂಥ ಡೈಯಿಂಗ್ ಅಲ್ಲ ಅಂತ ನನಗೆ ಅವರು ನಾನು ತೊಗೊಳ್ಳೋ ಮ್ಯಾನುಫ್ಯಾಕ್ಚರರ್ ಹೇಳಿದ್ದು ನನಗೆ. ಇದು ಕೂಡ ತುಂಬ ನೋಡಿ ಫೋಲ್ಡ್ ಮಾಡಿದ್ರೆ ಒಂದು ಕೈಯಲ್ಲಿ ಹಿಡ್ಕೊಬೋದು ಸೀರೆ ಗೈಸ್, ಅಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಮಾತ್ರ ಇದೊಂದು ಕಲರ್ ಇದೆ, ರಾಮ ಗ್ರೀನ್ ವಿತ್ ನೇವಿ ಬ್ಲೂ ಕಲರ್ ಬಾರ್ಡರು. ಸೇಮ್ ಸ್ಯಾರಿನೇ ಇದು ತೋರಿಸ್ತಾರೆ. ಇದು ನೇವಿ ಬ್ಲೂ ವಿತ್ ಪಿಂಕ್ ಬಾರ್ಡರ್. ಇದರಲ್ಲಿ ನನ್ನ ಹತ್ರ ಯೆಲ್ಲೋ ಆ್ಯಂಡ್ ಗ್ರೀನ್ ಬಾರ್ಡರ್ ಇತ್ತು. ಈ ಮಾವಿನಕಾಯಿ ಸ್ಯಾರಿ ಅಂತ ಅವಾಗ ಬರ್ತಾ ಇತ್ತಲ್ಲ ಮುಂಚೆ ಎಲ್ಲ, ಆ ಥರ. ಸೊ ಆ ಸ್ಯಾರಿ ನನಗೆ ತುಂಬ ಇಷ್ಟ ಆಗಿತ್ತು. ಅದು ಫಸ್ಟ್ ಡೇನೇ ಸೇಲ್ ಆಗೋಯಿತು. ಇದರಲ್ಲಿ ಇನ್ನೂ ಒಂದು 2 ಕಲರ್ ಇರಬೇಕು. ಒಂದು ಡ್ಯಾಮೇಜ್ ಆಗಿದೆ ಗೈಸ್, ಅದಕ್ಕೆ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಇದೊಂದಿದೆ, ತುಂಬ ಚೆನ್ನಾಗಿದೆ. ಯಾರು ತೊಗೊಂಡಿಲ್ಲ ಅಂದರೆ ದೇವರಣಿಗೂ ನಾನೇ ತೊಗೊತೀನಿ ಇದನ್ನು ಸ್ಯಾರಿನ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸೀರೆ. ಸೊ ಇದೊಂದು ಸ್ಯಾರಿ ಇದೆ. ಮತ್ತು ಇದು ಬಂದು ಡೋಲಾ ಸಿಲ್ಕ್ ಸ್ಯಾರಿ. ಇದ್ರ ಬಗ್ಗೆ ನಾನು ತುಂಬ ವೀಡಿಯೋ ಹಾಕಿದ್ದೀನಿ. ಇದು ರೆಗ್ಯುಲರ್ ವೇರ್ ಅಂತ ಏನಿಲ್ಲ, ನೀವು ಹಬ್ಬಗಳಿಗೆ ಅದಕ್ಕೆಲ್ಲ ಉಟ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರೋ ಒಬ್ಬರು ನನಗೆ ಹೇಳಿದ್ರು, ಏನಂತಾರೆ ಅದು ಕುಳ್ಳು ಇರೋರಿಗೆ ಇದು ಚೆನ್ನಾಗಿ ಕಾಣಿಸಲ್ಲ, 3 ಸ್ಟೆಪ್ ಕಾಣಿಸಲ್ಲ ಅಂತ. ಬಟ್ ಕಾಣಿಸುತ್ತೆ ಗೈಸ್,
ಕಾಣಿಸುತ್ತೆ. ನಾನು ಒಬ್ಬರು ಯಾರೋ ರೀಲ್ಸ್ ಮಾಡಿ ಹಾಕಿದ್ದು ನೋಡಿದೆ, ಈ ಥರ 3D ಇಮಿಟೇಷನ್ ಈ ಥರ ನೋಡಿ ಹಿಂಗೆ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಇದರಲ್ಲಿ ಒಂದು ಬ್ಲೌಸ್ ಹೊಲ್ಸ್ಕೊಂಡು ವೀಡಿಯೋ ಮಾಡಿ ಹಾಕ್ತೀನಿ ಗೈಸ್, ಅವಾಗ ಅವ್ರಿಗೆ ಐಡಿಯಾ ಬರುತ್ತೆ. ಇದರಲ್ಲಿ ನನ್ನ ಹತ್ರ ಒಂದು 6-7 ಕಲರ್ಸ್ ಇದೆ. ಸದ್ಯಕ್ಕೆ ಇಷ್ಟು ಎತ್ಕೊಂಬಂದು ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಹಾಗೆ ಜೋಡಿಸಿರೋದ್ರಲ್ಲಿ ತೋರಿಸ್ತೀನಿ ಗೈಸ್. ಆಲ್ರೆಡಿ ಟೈಮ್ ಆಗೋದು, ಇವಾಗ ಮಲಗ್ತಾ ಇಲ್ಲ. ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಬೇರೆ ಯಾವ್ಯಾವ ಕಲರ್ ತೋರಿಸ್ತಿಲ್ಲ ಅದನ್ನು ತೋರಿಸ್ತೀನಿ. ಈಗ ಜಸ್ಟ್ ನಾನು ನಿಮ್ಗೆ ಅಲ್ಲಿ ಯಾವ್ಯಾವ ಕಲರ್ ಇದೆ ಅಂತ ತೋರಿಸ್ತೀನಿ. ಇನ್ನು ಎಷ್ಟು ಬಟ್ಟೆ ಇದೆ ಏನು ಅಂತ. ಇನ್ನು ಇಷ್ಟೊಂದಿದೆ. ಇದೆಲ್ಲ ಸೀರೆನೇ, ಇದು ನೈಟಿಗಳು. ಇದು ನಾನು ಹೇಳಿದ್ನಲ್ಲ ನೇವಿ ಬ್ಲೂ ಸ್ಯಾರಿಗೆ ವೈಟ್ ಬ್ಲೌಸ್. ಅದು ಇದು ಡೋಲಾ ಸಿಲ್ಕ್, ಇದು ಡೋಲಾಗೆ. ಇನ್ನೊಂದು ರಾಮ ಗ್ರೀನ್ ವಿತ್ ನಾನು ದೊಡ್ಡ ಬಾರ್ಡ್ರ್ ಹೆಲ್ ಸ್ಯಾರಿ ಹೇಳಿದ್ನಲ್ಲ ಅದು. ಇದು ರಾಯಲ್ ಬ್ಲೂ, ಐ ಥಿಂಕ್ ಇದೇ ಡ್ಯಾಮೇಜ್ ಅಂದ್ಕೊತೀನಿ. ಇದು ಬಾಕ್ಸ್ ಸೀರೆ, ಇದೆಲ್ಲ ಫ್ಯಾನ್ಸಿ ಸ್ಯಾರೀಸ್ ಇದೆ. ಇಲ್ಲೊಂದಿಷ್ಟು ಸ್ಯಾರಿ ಇದೆ. ಈ ಬಾಕ್ಸಲ್ಲಿರೋ ಸ್ಯಾರಿ ನಾನು ಮುಂಚೆನೇ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ. 7 ಪೀಸ್ ಬಂದಿತ್ತು ಗೈಸ್, ಎಲ್ಲ ಖಾಲಿಯಾಗಿದೆ. ಇದು ಒಂದೇ ಕಲರ್ ಇದೆ, ಅದು ಯಾವುದು ಅಂತ ನಾಳೆ ತೋರಿಸ್ತೀನಿ. ಇದೆಲ್ಲ ಟಾಪ್ಸು, ಡ್ರೆಸ್ ಮೆಟೀರಿಯಲ್ಸು ಮತ್ತು ಆಫೀಸ್ ವೇರ್ ಟಾಪ್ಸು ಇದೆಲ್ಲ. ಇದು ಚೂಡಿದಾರ್ ಸೆಟ್ಟು, ಇದು ಅಷ್ಟೇ. ಅದಕ್ಕೆ ಇದೆಲ್ಲ ಒಂದೊಂದೇ ದಿನವೇ ಆ್ಯಡ್ ಮಾಡ್ತೀನಿ ವೀಡಿಯೋ ಜೊತೆ. ತುಂಬ ಒಂಥರ ಲ್ಯಾಗ್ ಆದಂಗೆ ಆಗಿಬಿಡುತ್ತೆ. ಇವತ್ತಿನ ವೀಡಿಯೋ ಇಷ್ಟ ಇದೆ. ಒಂದು ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.